ಬಿಡಿಸಿ ಹೇಳ್ತೀನಿ. ಅವತ್ತು ಅವರಿಬ್ರು ಪಾರ್ಟಿ ಬಿಟ್ಟು ಹೊರಟ ಮೇಲೆ ಶಾಪಿಂಗ್ ಹೋದ್ರು ಇದು ಅಂತ ಸ್ವಲ್ಪ ಹೊತ್ತು ಸುತ್ತಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಹುಡುಗಿ ಹೊರಟೋದ್ಲು. ರಾಜಿ ಇನ್ನೊಂದು ಸ್ವಲ್ಪ ಹೊತ್ತು ಅಡ್ಡಾಡಿ ಆಮೇಲೆ ಅವಳು ಮನೆಗೆ ಹೋದ್ಲು. ನಾನು ಅವಳನ್ನ ಫಾಲೋ ಮಾಡ್ತಾನೆ ಇದ್ದೆ. ರಾಜಿ ಮನೆಗೆ ಹೋದ್ಮೇಲೆ ನನಗೇನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನನ್ನ ರೂಮಿಗೆ ಹೋಗಕ್ಕೂ ನನ್ನ ಮನಸ್ಸಿರ್ಲಿಲ್ಲ. ಸುಮ್ಮನೆ ಕಾರ್ನಾಗ ಸುತ್ತಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಜಿ ಕಂಡ್ಲು. ಒಬ್ಳೆ ನಡ್ಕೊಂಡು ಹೋಗ್ತಿದ್ಲು. ಸಿಕ್ಸಿ ಕಾರ್ಟೂನ್ನ ನಿಲ್ಸಕ್ಕೆ ಟ್ರೈ ಮಾಡ್ತಿದ್ಲು. ನಾನು ಅವಳನ್ನ ಪಿಕ್ ಮಾಡಿದೆ. ಮನೇಲೇನೋ ಗಲಾಟೆ ಇದಂತೆ. ಇಷ್ಟೊತ್ತಾಗಿ ಯಾಕೆ ಬಂದೆ ಅಂತ ಅವ್ರ ಅಪ್ಪ ಅಮ್ಮ ಕೂಗಾಡಿದ್ರಂತೆ. ಮೊದಲೇ ಅವ್ರ ಅಪ್ಪ ಅಮ್ಮ ನಡುವೆ ದೊಡ್ಡ ದೊಡ್ಡ ಜಗಳ ನಡೀತಾ ಇತ್ತಂತೆ. ಕೈ ಹಿಡಿದು ಹೊಡೆದಾಡ ತನಕ ಹೋಗ್ತಿತ್ತಂತೆ. ಇವಳಿಗೂ ತಲೆ ಕೆಡ್ತು. ರಾತ್ರಿ ಅಷ್ಟೊತ್ತಲ್ಲಿ ಮನೆ ಬಿಟ್ಟು ಹೊರಗೆ ಬಂದ್ಲು. ಯಾವುದೋ ಫ್ರೆಂಡ್ ಮನೆಗೆ ಹೋಗ್ತಿದ್ಲಂತೆ. ಕಾರ್ನಾಗ ಕೂತ್ಮೇಲೆ ಸುಮ್ಮನೆ ಹಂಗೆ ಅಡ್ಡಾಡೋಣ ಅಂದ್ಲು. ನಾನು ಕಾರ್ನ ಮಾಗಡಿ ರಸ್ತೆಗೆ ಹೊಡೆದೆ. ನೈಸ್ ರೋಡಾಗಿ ಫುಲ್ಲು ಸ್ಪೀಡ್ನಾಗ ಹೋಗೋದ್ಲು. ಹಂಗೆ ಮಾಡಿದೆ. ಕಾರ್ನ ಕಿಸಿಡಿನ ಫುಲ್ಲು ಸೌಂಡಿಗಿಟ್ಲು. ಆಮೇಲೆ ತಿಪ್ಪಗೊಂಡಲ್ಲಿ ಡ್ಯಾಮ್ ಹತ್ರ ಹೋದ್ವಿ. ಸ್ಮೋಕ್ ಮಾಡಬೇಕು ಅಂದ್ಲು. ನನ್ನ ಕಾರೆಲ್ಲ ಸಿಗರೇಟ್ಸ್ ಇದಲ್ಲ, ಅದಕ್ಕೆ ಕಾರ್ನ ಸೈಡ್ಗೆ ಹಾಕಿ ಸ್ಮೋಕ್ ಮಾಡಬೇಕು ಅಂತ ಹೇಳಿದೆ. ಅವಳು ಹೇಳಿದು ಹತ್ರ ಬಂದು ನನಗೆ ಹುರ್ಕೊಂಡು ನಿಂತಳು. ಅವಾಗಲೇ ಅದಾಗಿದ್ದು. ಅದಾದ್ಮೇಲೆ ಅವಳೇನು ಮಾತಾಡಲಿಲ್ಲ. ಕಾರಿಂದ ಹಿಡಿದು ಅಷ್ಟು ದೂರ ಹೋಗಿ ಸಿಗರೇಟ್ ಸೇದ್ ಬಂದ್ಲು. ಹತ್ತಿದ್ಲು ಏನೋ ಗೊತ್ತಿಲ್ಲ. ವಾಪಸ್ ಬಂದೋಳೆ ಕಾರಿನ ಹಿಂದಿನ ಸೀಟ್ನ ಕೂತ್ಲು. ಒಂದಷ್ಟೊತ್ತು ಏನು ಮಾತಾಡಲಿಲ್ಲ. ನನಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಸುಮ್ಮನೆ ಕೂತಿದ್ದೆ. ಅವಳು ಮುಟ್ಟಕ್ಕೆ ಧೈರ್ಯ ಬರಲಿಲ್ಲ ನನಗೆ. ಯಾಕೋ ಗೊತ್ತಿಲ್ಲ. ಅವಳು ಮಾತ್ರ ಕಲ್ಲು ಕೂತಂಗೆ ಕೂತಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಅಂದ್ಲು. ನಾನು ಅವಳ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿದೆ. ದಾರಿಯುದ್ದಕ್ಕೂ ನನ್ನ ಕಡೆ ನೋಡ್ಲಿಲ್ಲ, ನನ್ನ ಹತ್ರ ಮಾತಾಡ್ಲಿಲ್ಲ. ಆಮೇಲೆ ಕಾರಿಂದ ಇಳಿದು ಒಂದ್ ಹೆಜ್ಜೆ ಹೋದವಳು ಮತ್ತೆ ತಿರುಗಿ ಬಂದು ನಾಳೆ ಮೈಸೂರಿಗೆ ಬಂದ್ರು ಬರ್ಬೋದು ಅಂತ ಹೇಳಿ ನಕ್ ಹೋದ್ಲು. ಆರನೇ ದಿನ ಏನಾಯ್ತು ಹೆಂಗಾಯ್ತು ನನಗೊಂದು ಗೊತ್ತಾಗ್ತಾ ಇಲ್ಲ ಡಾಕ್ಟರ್.